ಹೇ ಶೆಟ್ಟಿ, ಹಿಂದಿನ ಪ್ರಾಣಿನಂತೆ ನಮ್ಮ ಸರಾಗಕ್ಕೆ ಅಡಿಪಾಯ ಎಲ್ಲಿ ಹಾಕೋದು ಸ್ವಲ್ಪ ನೋಡಿ ಹೇಳು. ತಡಿದಾನ ನೋಡ್ತಾರೆ. ಇಲ್ಲಿ ಒಳ್ಳೆ ಅಲ್ಲ ನೋಡಿ ಬಾಳ ಬಿಎ ಹೋಗಿ ಆಳುಗಳನ್ನು ತೆಗೆದುಕೊಂಡು ಬಾ, ತೆಗೆದುಕೋ ಹಣವನ್ನು. ಅಡಿಪಾಯ ಹಾಕಕ್ಕೆ ನಿಮಗೆ ಯಾರು ಅನುಮತಿ ಕೊಟ್ಟಿದ್ದು? ನಮ್ಮಪ್ಪ ಅನುಮತಿ ಕೊಟ್ಟಿದ್ದು. ಅಂದರೆ ನಮ್ಮಣ್ಣ ಶಿವಣ್ಣ ನಿನ್ನ ಅಣ್ಣನಪ್ಪನೇ? ಏನು ಮಾತನಾಡಿದೆಯೋ ಅದಕ್ಕೆ ನನ್ನ ಮಗನೇ. ನೀನೇ ಹೇಳಿದ್ದಲ್ಲ ನಮ್ಮಪ್ಪನೆಂದು. ಈ ಜಮೀನಿನ ಯಜಮಾನ ಶಿವಣ್ಣ, ಅದಕ್ಕೆ ಈಗ ಮಾತನಾಡಿದೆ. ಇದು ಶಿವಣ್ಣನ ಜಮೀನು ಅಂತ ಹೇಳಲಿಕ್ಕೆ ನಿನ್ನತ್ತ ಏನಾದರೂ ಸಾಕ್ಷಿ ಇದೆಯಾ? ನಿಮ್ಮದೇ ಅಂತ ಹೇಳಲು ಏನಾದರೂ ಸಾಕ್ಷಿ ಇದೆ? ಇದೆಯೋ ತೆಗೆದುಕೊ ನೋಡು. ಇದು ನಿಜವಾದ ಸಾಕ್ಷಿ ಅಲ್ಲ, ಇದನ್ನು ನೀವೇ ತಯಾರು ಮಾಡಿರುವುದು. ಇದು ಕೋರ್ಟಿನಲ್ಲಿ ತೆಗೆದುಕೊಂಡು ಬಂದಿರುವ ತೀರ್ಪು. ತೆಗೆದು ನೋಡಿಕೋ. ಈಗ ಎಷ್ಟು ಜನರನ್ನು ಯಾಮರಿಸಿದ್ರ? ನಿಮ್ಮ ಜವನಕ್ಕೆ ಬೆಂಕಿ ಹಾಕ. ಈಗ ನ್ಯಾಯವಾಗಿ ಕಳಿಸಿಕೊಂಡು ಮೆರೆತಿರಲ್ಲ ನಿಮಗೆ. ನಾವು ನಿನ್ನ ಪುರಾಣ ಕೇಳಲು ಬಂದಿಲ್ಲ. ದಾರಿ ಬಿಡು. ನಮ್ಮ ಮುಂದಿನ ಕೆಲಸವನ್ನು ನಾವು ಪ್ರಾರಂಭಿಸಬೇಕು. ನೋಡ ಸತ್ಯಜಿತ್, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಕಾಲು ತೆಗೆದು ಬಿಡು. ಇಲ್ಲದಿದ್ದರೆ ಮರ್ಡರ್ ಮಾಡ್ತೀಯೋ ಇಲ್ಲ ಆವಾಜ್ ಜಾಸ್ತಿಯಾ? ಮಿತಿ ಮೀರಿದರೆ ಆವಾಜಲ್ಲ, ನಿಮ್ಮನ್ನೆಲ್ಲ ಕೈ ಕಾಲು ಮುರಿದು ಹೋರಾಟಕ್ಕೆ ಬಿಡುತ್ತೇನೆ. ಎಚ್ಚರ! ಅದಕ್ಕೂ ಮುಂಚೆ ಈ ಭೂಮಿಯನ್ನು ಹೊರಜಾಕಿ ಬಿಟ್ಟರೆ ಅದು ನಿನ್ನ ಉಳಿಸಿದ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಅವರಪ್ಪ ನಿನ್ನನ್ನು ಒಟ್ಟಲ್ಲಿ ಹಂಚಿಬಿಡ್ತೇನೆ ಮಗನೇ. ನಿಮ್ಮಂತ ನಾಗೇಂದ್ರನನ್ನು ಹೇಗೆ ಅಲ್ಲ ಮರೆಯುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನ್ನ ತಂದೆ ತಾಯಿ ಪ್ರವೀಣ ಎಂದು ಹೆಸರಿಟ್ಟಿದ್ದಾರೆ. ಈಗ ನೀನು ನನ್ನ ಕೈಯಲ್ಲಿ ಆಗುವ ನೀನ ಹಾಗೆ ಇವರ ಬದಿಯನ್ನು ಮಾತು ಪ್ರಾರಂಭವಾಗಲಿ ನಮ್ಮ ಮುಂದಿನ ಕಾರ್ಯ. ಒಂದೇ ಹೆಜ್ಜೆ ಮುಂದಿಟ್ಟರೆ ಈ ಗಂಡು ಗೊರಳ ಮೇಲೆ ಬಂದು ಪರಶುರಾಮನಾಗಿ ನಮ್ಮನ್ನ ತೊಂಡು ಮಾಡಿಬಿಡುತ್ತೇನೆ. ಎಚ್ಚರ! ತಮ್ಮ ಪ್ರವೀಣ, ಯಾರ್ದೋ ಭೂಮಿ ಯಾರ್ದೋ ಯಾಕೆ ಪ್ರಾಣ ಬೇಕಂದು ತಮ್ಮ ಸಾಕಿ ನಿಂದರು. ಈ ಭೂಮಿ ಒಳಗಿನ ಅನ್ನದ ರಕ್ತ ನನ್ನ ಮೈ ಒಳಗೆ ಹರಿಯುತ್ತಿದೆ. ಇದು ನ್ಯಾಯದಿಂದ ಕಷ್ಟಪಟ್ಟು ದುಡಿದು ಗಳಿಸಿದ ಆಸ್ತಿ. ಇಂಥ ಬೀದಿ ಬಿಕಾರಿ ಕಂತ್ರಿನಾಗೆ ಬಿಟ್ಟು ಬರಲು ಸಿದ್ಧನಿಲ್ಲ. ಹಾಗಾದರೆ ಪಕ್ಷ ಜಾರಿವಾಗಲೇ ನಿನ್ನ ಪ್ರಾಣ. ಈ ನಿಮ್ಮ ಕೊಟ್ಟು ಬೆದಕಿಗೆ ಎಲ್ಲವನ್ನಲ್ಲ ಈ ಪ್ರವೀಣ. ನನ್ನ ಪ್ರಾಣವಾದರೂ ಸರಿ, ನಾನು ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಹಾಗಾದರೆ ಕೇಳು, ಈ ಭೂಮಿಗಾಗಿ ಮೊದಲು ಬೀಳುವುದು ನಿನ್ನ ಹೆಣ. ಆದರೆ ಆ ನಿಮ್ಮಣ್ಣ ಶಿವಣ್ಣನನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿ ಆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ನಿನಗೆ ಯಾವ ಬಗ್ಗೆ ಕಳಿಸಿಬಿಡುತ್ತೇನೆ. ನೀವೆಷ್ಟೇ ವಂಚ ಹಾಕಿದರೂ ಅವರನ್ನು ಏನು ಮಾಡಲು ಆಗೋದಿಲ್ಲ. ನಿಮ್ಮಂತವರಿಗೆ ಎಲ್ಲರೂ ಅವರೇನು ಕೈಯಲ್ಲಿ ಬರೆತೊಟ್ಟಿಕೊಂಡಿಲ್ಲ. ಅವರನ್ನು ಬಿಡಲಿಕ್ಕೆ ನಾವೇನೋ ಕೈಯಲ್ಲಿ ಬರೆ ತೊಟ್ಟಿಲ್ಲ. ಅವರನ್ನು ಹೇಗೆ ಮುಗಿಸಬೇಕು ನಮಗೆ ಚೆನ್ನಾಗಿ ಗೊತ್ತು. ನೀನು ಈಗ ಭೂಮಿಯನ್ನು ಬಿಟ್ಟು ಕೊಡುವೋ ಅಥವಾ ಇಲ್ಲ? ನಿಮ್ಮ ಕೌರವರ ಸೈನ್ಯ ಬಂದರೆ ಸರಿ, ನಾನು ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಬೇಕಾದರೆ ಈ ಭೂಮಿಗಾಗಿ
ರಕ್ತದ ಮನವೇ ಅನ್ನೋದು ನನಗೆ ಅನಬಿದ್ದರೂ ಸರಿ, ನಾನು ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಮಗು ಆರಿಸಿಕೊಂಡನು ಮತ್ತು ಸ್ವರ್ಗಕ್ಕೆ ಸೇರಲಿ ಈ ಸುಳ್ಳ ಮಗ. ಮೋಸ ಮಾಡಿದ ನಾಗೇಂದ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬನ್ನಿ ಹೋಗೋಣ. ಇವನ ಹೆಣವನ್ನು 10 ದಿನ ಕಾಯ್ಬೇಕೆಂದು ಹೊಟ್ಟೆ ತುಂಬಿಸಿಕೊಳ್ಳಿ. ಅಯ್ಯೋ ಅಣ್ಣ! ಅಣ್ಣ! ಅಣ್ಣ, ನಮ್ಮ ಭೂಮಿಯನ್ನು ಉಳಿಸಿಕೊಂಡಿದ್ದಕ್ಕೆ ಇದು ನನಗೆ ಸಿಕ್ಕ ಹುಡುಗರೆ, ಸಿಕ್ಕ ಹುಡುಗರೆ. ಯಾರು ಯಾರು ಇದಕ್ಕೆ ಕಾರಣ? ಯಾರು ಪ್ರಭೇಣ ಏನು? ಮಧ್ಯಾಹ್ನ ಆ ಸತ್ಯಜಿತ ಆ ನಾಗೇಂದ್ರ ಪಾಪಿಗಳು ಭೂಮಿಯನ್ನು ಬಿಟ್ಟುಕೊಳ್ಳುವುದಿಲ್ಲ ಎಂದಿದ್ದಕ್ಕೆ ನನಗೆ ಗುಂಡಾರಿಸಿದರನ ಗುಂಡಾರಿಸಿದರು. ನನ್ನ ತಮ್ಮನಿಗೆ ಎಂತ ಶಿಕ್ಷೆ ಕೊಟ್ಟಿರೋ? ಹಳಬೇಡಣ್ಣ, ಹಳಬೇಡ. ಈ ಭೂಮಿಗಾಗಿ ನನ್ನ ಜೀವನ ತ್ಯಾಗ ಮಾಡಿ ಮಂದಿನ ಮಗನಾಗಿ ಸತ್ತಿನಲ್ಲ, ಮಂದಿನ ಮಗನಾಗಿ ಸತ್ತೆ. ಅವನನ್ನು ಮಾತ್ರ ಸುಮ್ಮನೆ ಬೇಡಬೇಡಣ್ಣ. ಅವರ ಜೀವ ತೆಗೆದಾಗಲೇ ಮಂದಿನ ಮಗನ ಓದ್ಕೊಂಡು ಹೇಳ್ತಾನ. ಜೀವ ಹೋದರು ಭೂಮಿಯನ್ನು ಬಿಟ್ಟುಕೊಳ್ಳಲ್ಲ ಎಂದು ಹೇಳಿದ ಮಾತನ್ನು ನಿಜ ಮಾಡಿ. ಮಣ್ಣಿನ